ಶುಭ ಸಮಾರಂಭಗಳಲ್ಲಿ ತೆಂಗಿನಕಾಯಿಯನ್ನು ಒಡೆಯೋದರ ಹಿಂದಿನ ಕಾರಣಗಳು ತಿಳಿದಿದೆಯಾ? ಈ ವಿಡಿಯೋ ತಪ್ಪದೆ ನೋಡಿ. ತೆಂಗಿನಕಾಯಿಗೆ ಪವಿತ್ರ ಫಲದ ಸ್ಥಾನ ಇದೆ. ಇದೇ ಕಾರಣದಿಂದ ದೇವತಾ ಕಾರ್ಯಗಳಲ್ಲಿ ತೆಂಗಿನಕಾಯಿಗೆ ಬಲು ಮಹತ್ವ. ಅದೇ ರೀತಿ ಶುಭ ಸಂದರ್ಭಗಳಲ್ಲಿ ತೆಂಗಿನಕಾಯಿ ಒಡೆಯುವ ಕಾರಣಗಳ ಮಾಹಿತಿಯನ್ನು ತಪ್ಪದೆ ತಿಳ್ಕೊಳ್ಳಿ. ತೆಂಗಿನಕಾಯಿಯನ್ನು ಗಣೇಶನ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಗಣಪತಿ ಅಡೆತಡೆಗಳನ್ನು ನಿವಾರಿಸ್ತಾನೆ. ನಾವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡ್ತಾನೆ ಎನ್ನುವ ನಂಬಿಕೆನೂ ಸಹ ಇದೆ. ತೆಂಗಿನಕಾಯಿ ದೇವರಿಗೆ ಪ್ರಿಯವಾದ ಹಣ್ಣು. ಸಂಸ್ಕೃತದಲ್ಲಿ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೀತಾರೆ. ಜೊತೆಗೆ ಶ್ರೀ ಎಂದರೆ ಸಂಪತ್ತಿನ ದೇವತೆ ಲಕ್ಷ್ಮಿ ಅಂತ ಅರ್ಥ. ಹೀಗಾಗಿ ತೆಂಗಿನಕಾಯಿಯನ್ನು ದೇವರುಗಳಿಗೆ ಪ್ರಿಯವಾದ ಹಣ್ಣು ಅಂತ ಪರಿಗಣಿಸಲಾಗುತ್ತೆ. ದೈವಿಕತೆಗೆ ಶರಣಾಗುವುದು. ಪೂಜಾ ವಿಧಿಗಳಲ್ಲಿ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ಅಥವಾ ಅರ್ಧ ಭಾಗಗಳಾಗಿ ಒಡೆದು ದೇವರಿಗೆ ಅರ್ಪಿಸಲಾಗುತ್ತೆ. ಇದು ಅಹಂಕಾರವನ್ನು ಮುರಿಯುವುದು, ದೈವಿಕತೆಗೆ ಶರಣಾಗುವುದನ್ನು ಸೂಚಿಸುತ್ತೆ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರ ಮಾಡುವ ಶಕ್ತಿ ಇದೆ. ತೆಂಗಿನಕಾಯಿಯನ್ನು ಒಡೆಯುವುದು ನಕಾರಾತ್ಮಕ ಶಕ್ತಿಯನ್ನು ದೂರವಾಗಿಸುತ್ತದೆ ಅಂತ ನಂಬಲಾಗುತ್ತೆ. ಜೊತೆಗೆ ಇದು ದೈವಿಕ ಶಕ್ತಿಯಿಂದ ಆಶೀರ್ವಾದವನ್ನು ಪಡೆಯುವುದನ್ನು ಸಹ ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು. ಇನ್ನು ತೆಂಗಿನಕಾಯಿ ಒಳಗಿನ ನೀರನ್ನು ಪವಿತ್ರ ಜಲ ಎಂದೇ ಪರಿಗಣಿಸಲಾಗುತ್ತೆ. ಮನೆಯನ್ನು ಶುದ್ಧೀಕರಿಸಲು, ಅಭಿಷೇಕಕ್ಕೂ ಇದನ್ನು ಬಳಸಲಾಗುತ್ತೆ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಯನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪ್ರತಿನಿಧಿಸುತ್ತದೆ ಅಂತ ನಂಬಿಕೆಯೂ ಇದೆ. ತೆಂಗಿನಕಾಯಿ ತ್ರಿಮೂರ್ತಿಗಳ ಪ್ರತಿನಿಧಿ ಅಂತಲೂ ಕರೀಬಹುದು. ದೇವತೆಗಳಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ಎಲ್ಲ ಅಡೆತಡೆಗಳನ್ನು ದೂರವಾಗಿಸುತ್ತೆ, ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತದೆ ಅಂತ ನಂಬಿಕೆಯೂ ಸಹ ಇದೆ. ಹೋಮಕುಂಡಕ್ಕೆ ತೆಂಗಿನಕಾಯಿ ಹಾಕುವುದು ಜೀವನದ ಎಲ್ಲ ಕಷ್ಟಗಳನ್ನು ಸುಡುತ್ತದೆ ಅಂತ ನಂಬಿಕೆ. ತೆಂಗಿನಕಾಯಿ ಒಡೆಯುವುದನ್ನು ಹೃದಯವನ್ನು ತೆರೆಯುವ, ನಮ್ರತೆಯನ್ನು ಉತ್ತೇಜಿಸುವ, ಕರುಣೆ ಹೆಚ್ಚಿಸುವ ಮಾರ್ಗವೆಂದು ನಂಬಲಾಗುತ್ತೆ. ಇನ್ನು ದೇಗುಲ ಅಥವಾ ಪೂಜೆಯ ವೇಳೆ ಗಂಟೆ ಬಾರಿಸುವ ಕಾರಣ, ಪ್ರಯೋಜನಗಳು ತಿಳಿದುಕೋಬೇಕು. ಹಿಂದೂ ಧರ್ಮದಲ್ಲಿ ಗಂಟೆ ಬಾರಿಸುವುದು ಪವಿತ್ರ ಆಚರಣೆಗಳಲ್ಲಿ ಒಂದು. ದೇಗುಲದಲ್ಲಿ ಪೂಜೆ ವೇಳೆ ಗಂಟೆ ಬಾರಿಸುವ ಪರಿಪಾಠ ನಮ್ಮಲ್ಲಿದೆ. ಇದರ ಕಾರಣ ಹಾಗೂ ಪ್ರಯೋಜನಗಳ ಮಾಹಿತಿಯನ್ನು ತಪ್ಪದೆ ತಿಳ್ಕೊಳ್ಬೇಕು. ಪರಿಸರ ಪ್ರಭಾವಲಯವನ್ನು ತನ್ನ ಬಲವಾದ ಧ್ವನಿ ಕಂಪನದಿಂದ ಶುದ್ಧೀಕರಿಸುವ ಮೂಲಕ ದೈವಿಕ ಉಪಸ್ಥಿತಿಯನ್ನು ಇದು ಆಹ್ವಾನಿಸುವ ಶಕ್ತಿ ಹೊಂದಿದೆ ಎನ್ನುವ ನಂಬಿಕೆ ಇದೆ. ಆದಿ ಸ್ವರೂಪದ ಕಂಪನವಾದ ಓಂ ಅನ್ನು ಹೋಲುವ ಶಬ್ದವನ್ನು ಗಂಟೆ ಉಂಟು ಮಾಡುತ್ತೆ. ಇದು ಸಕಾರಾತ್ಮಕ ಕಂಪನಗಳನ್ನು ನೀಡುತ್ತದೆ ಅಂತ ನಂಬಿಕೆನೂ ಸಹ ಇದೆ. ಗಂಟೆಯ ಶಬ್ದವು ಎಲ್ಲ ದುಷ್ಟ ಶಕ್ತಿಗಳನ್ನು ಓಡಿಸುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ. ಗಂಟೆ ಬಾರಿಸೋದ್ರಿಂದ ಮನುಷ್ಯನ ದೇಹದೊಳಗಿನ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತದೆ ಅಂತ ನಂಬಿಕೆ ಇದೆ. ಗಂಟೆ ಬಾರಿಸೋದು ಪೂಜೆಯ ವೇಳೆ ದೇವರತ್ತ ನಮ್ಮ ಸಂಪೂರ್ಣ ಚಿತ್ತವನ್ನು ನೆಡಲು, ಉನ್ನತ ಶಕ್ತಿಯತ್ತ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ. ದೇವಾಲಯದ ಗಂಟೆಯನ್ನು ಬಾರಿಸೋದನ್ನು ಭಕ್ತಿಯ ಕ್ರಿಯೆ ಅಂತ ಪರಿಗಣಿಸಲಾಗುತ್ತೆ. ಇದು ಪ್ರಾರ್ಥನೆಗೆ ಮನಸ್ಸನ್ನು ಸಿದ್ಧಪಡಿಸಲು ಸಹಾಯ ಮಾಡುತ್ತೆ. ದೇಗುಲ ಪ್ರವೇಶಿಸಿದಾಗ ಗಂಟೆ ಬಾರಿಸುವ ಕ್ಷಣ ಮಾನಸಿಕ, ಆಧ್ಯಾತ್ಮಿಕ ಪರಿವರ್ತನೆಯಾಗಿ ಕಾರ್ಯನಿರ್ವಹಿಸುತ್ತೆ. ನಿತ್ಯದ ಶಬ್ದ, ಚಿಂತೆ, ಸಮಸ್ಯೆ, ಜವಾಬ್ದಾರಿ, ವೈಯಕ್ತಿಕ ಕಾಳಜಿಗಳು ಕ್ಷಣಿಕವಾಗಿ ಹಿಂದೆ ಉಳಿಯುತ್ತೆ. ಗಂಟೆಯ ಶಬ್ದ ಧ್ಯಾನಸ್ಥ ಸ್ಥಿತಿಯನ್ನು ಅನುಮತಿಸುತ್ತೆ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಶಾಂತಿಯುತ ಮನಸ್ಥಿತಿಯನ್ನು ಇದು ಸೃಷ್ಟಿಸುತ್ತೆ. ಆದ್ದರಿಂದ ಪೂಜೆ ಮಾಡುವ ಸಮಯದಲ್ಲಾಗ್ಬೋದು, ದೇವಾಲಯಗಳಾಗ್ಬೋದು, ಗಂಟೆಯನ್ನು ಬಾರಿಸೋದು ತುಂಬಾ ಮಹತ್ವ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.